ಬೆಂಗಳೂರಿನ ಇಂದಿರಾನಗರದಲ್ಲಿಂದು ಅಂತಾರಾಷ್ಟ್ರೀಯ ಪಿಜ್ಜಾ ಸಂಸ್ಥೆಯಾದ ಪಾಪಾ ಜಾನ್ಸ್ ಮತ್ತೊಮ್ಮೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತನ್ನ ಶಾಖೆಯನ್ನು ಭರ್ಜರಿಯಾಗಿ ಪುನರಾರಂಭಗೊಂಡಿದೆ. ಪಿಜೆಪಿ ಫುಡ್ಸ್ ಇಂಡಿಯಾ, ಪಿಜೆಪಿ ಇನ್ವೆಸ್ಟ್ಮೆಂಟ್ ಗ್ರೂಪ್ ಆ್ಯಂಡ್ ಅಂಬೋಸಿಯಾ QSR ಸಹಭಾಗಿತ್ವದ ಸಂಸ್ಥೆ ಫ್ರಾಂಚೈಸಿನ ಪಾಪಾ ಜಾನ್ಸ್ ಇಂಡಿಯಾ ಬೆಂಗಳೂರಿನ ಇಂದಿರಾನಗರ, ಹೆಣ್ಣೂರು, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಸರ್ಜಾಪುರ ರಸ್ತೆಯಲ್ಲಿ ತನ್ನ 4 ಹೊಸ ರೆಸ್ಟೋರೆಂಟ್ಗಳನ್ನು ಆರಂಭಿಸುವ ಮೂಲಕ ಭಾರತಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ. ನೂತನ ಪಿಜ್ಜಾ ಸ್ಟೋರನ್ನು ನಟ, ಇನ್ಫ್ಲೂಯೆನ್ಸರ್ ಮತ್ತು ಕಂಟೆಂಟ್ ರೈಟರ್ ಡ್ಯಾನಿಶ್ ಶೇಟ್ ಉದ್ಘಾಟನೆ ಮಾಡುವ ಮೂಲಕ ಇದರ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಇವರೊಂದಿಗೆ ಪಾಪಾ ಜಾನ್ಸ್ ಸಹಯೋಗ ಹೊಂದಿದ್ದು, ಈ ಮೂಲಕ ಗ್ರಾಹಕರಿಗೆ ತನ್ನ ಅತ್ಯುತ್ತಮ ಪಿಜ್ಜಾವನ್ನು ಉಣಬಡಿಸಲಿದೆ ಮತ್ತು ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ತನ್ನ ರೆಸ್ಟೋರೆಂಟ್ಗಳನ್ನು ಆರಂಭಿಸುವ ಬಗ್ಗೆ ಭಾರತೀಯ ಗ್ರಾಹಕರಿಗೆ ಭರವಸೆ ನೀಡಿದೆ. ಉದ್ಘಾಟನೆ ವೇಳೆ ಮಾತನಾಡಿದ ಪಿಜೆಪಿ ಇನ್ವೆಸ್ಟ್ಮೆಂಟ್ ಗ್ರೂಪ್ನ CEO ತಪನ್ ವೈದ್ಯ ಅವರು, ಭಾರತೀಯ ಗ್ರಾಹಕರಿಗೆ ನಮ್ಮ ಪಾಪಾ ಜಾನ್ಸ್ ಅನುಭವವನ್ನು ನೀಡುತ್ತಿರುವುದು ನಮಗೆಲ್ಲರಿಗೂ ಅವಿಸ್ಮರಣೀಯ ಘಟ್ಟವಾಗಿದೆ. ನಮ್ಮ ಪಿಜ್ಜಾಗಳನ್ನು ತಾಜಾ, ಫ್ರೋಜನ್, ಒಟ್ಟು ಇಲ್ಲದಿರುವುದು, ಪ್ರೀಮಿಯಂ ಟಾಪಿಂಗ್ಸ್ ಮತ್ತು ಸ್ಥಿರವಾದ ಗುಣಮಟ್ಟವನ್ನು ಕಾಪಾಡಿಕೊಂಡು ತಯಾರಿಸಲಾಗುತ್ತಿದೆ. ಈ ವಿಧಾನದ ಮೂಲಕ ನಮ್ಮ ಗ್ರಾಹಕರು ತೃಪ್ತಿ ಹೊಂದುತ್ತಾರೆ ಮತ್ತು ಭಾರತದಲ್ಲಿ ಶಕ್ತಿಯುತವಾದ ಜನಪ್ರಿಯತೆಗೊಳ್ಳುತ್ತದೆ ಎಂಬ ವಿಶ್ವಾಸ ನಮ್ಮದಾಗಿದೆ ಎಂದರು. ಈ ನಮ್ಮ ಪ್ರಯಾಣವನ್ನು ಆರಂಭಿಸಲು ಬೆಂಗಳೂರು ಸೂಕ್ತ ಸ್ಥಳವಾಗಿದ್ದು, ಅತ್ಯಂತ ಕ್ಷಿಪ್ರಗತಿಯಲ್ಲಿ ನಾವು ದೇಶದೆಲ್ಲೆಡೆ ನಮ್ಮ ಔಟ್ಲೆಟ್ಗಳ ವಿಸ್ತರಣೆ ಮಾಡುವುದನ್ನು ಎದುರು ನೋಡುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಮೂಲಕ ಪ್ರಪಂಚದಾದ್ಯಂತ ಪಾಪಾ ಜಾನ್ಸ್ ರೆಸ್ಟೋರೆಂಟ್ಗಳ ಆನಂದಿಸುವ ಗುಣಮಟ್ಟವನ್ನು ಬೆಂಗಳೂರಿನ ಗ್ರಾಹಕರಿಗೆ ಉಣಬಡಿಸಲಾಗುತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ ತಪನ್ ವೈದ್ಯ ಅವರು, ಬೆಂಗಳೂರಿನ ಮೆನುವಿನಲ್ಲಿ ವಿಶೇಷವಾಗಿ ತಯಾರಿಸಲಾದ ಘೀ ರೋಸ್ಟ್ ಪಿಜ್ಜಾವನ್ನು ಒಳಗೊಂಡಿದ್ದು, ಇದು ಚಿಕನ್ ಮತ್ತು ಪನ್ನೀರ್ 2 ಬಗೆಯಲ್ಲಿ ಲಭ್ಯವಿದೆ. ಜೊತೆಗೆ ಗ್ರಾಹಕರು ಪಾಪಾ ಜಾನ್ಸ್ನ ಜಾಗತಿಕವಾಗಿ ಜನಪ್ರಿಯಗೊಂಡಿರುವ ಖಾದ್ಯಗಳನ್ನು ಬ್ರ್ಯಾಂಡ್ ಸಿಗ್ನೇಚರ್ ಸ್ಪೆಷಲ್ ಗಾರ್ಲಿಕ್ ಸಾಸ್ನೊಂದಿಗೆ ಆಸ್ವಾದಿಸಬಹುದಾಗಿದೆ ಎಂದು ಸಂಸ್ಥೆಯ CEO ತಪನ್ ವೈದ್ಯ ಮಾಧ್ಯಮಕ್ಕೆ ತಿಳಿಸಿದರು. Welcome to Papa John's Indiranagar. This is a momentous occasion for us as we launch the brand in India. And we are incredibly excited to bring our brand promise of better ingredients, better pizza to India via Bangalore, which we think is a very fitting city to launch the brand in. Welcome new media to try our products, enjoy them, and spread the word far and wide so that everyone in Bangalore show up to try our products. Thank you again. Sir, what is better ingredients? You have mentioned better ingredients, better pizza. What is that? So Papa John's believes in having only the best in class ingredients. So if you look at our ingredients, they make our pizzas what they are. No competition can match the quality of our ingredients. That is our brand promise. That's all, ladies and gentlemen. You have a round of applause for Papa John's, the best ingredients, the best pizza in town, and we are all set to
welcome in the heart of Bengaluru. Come on, everybody. Let's give it up for Papa John's one more time. You had Tamal Vaidya, the Group CEO of Papa John's, who is exciting this new chapter and leading all of So, and the entire team, a big round of applause, please. I want to thank everybody who's been involved in this project. Thanks for making me a part of this. To be here representing the city, what it means to me, and to be representing a brand like Papa John's is truly an honor. So thank you very much, and I just hope a lot of people eat a lot of pizza and also do a little running after that, or we just have really huge people in the city. But thank you very much, and all the best to everybody involved. Yeah, that's about it. Thank you. There is a Heroes Pizza, right? These guys have sort of formulated that beautifully for Bengaluru. When they told me there was a Heroes Pizza, I was like, come on, you guys are kidding. Because you know, Heroes is either right or there is nothing else, right? ನನಗೆ ಆಕ್ಚುಲಿ ಈ ಫುಡ್ ಇಂಡಸ್ಟ್ರಿ ಜೊತೆ ಯಾವ ಕನೆಕ್ಷನ್ ಇಲ್ಲ. ನಾನು ಈ ಊರಲ್ಲಿ ಸುಮಾರು ವರ್ಷದಿಂದ, ಆಲ್ಮೋಸ್ಟ್ ಒಂದು 18 ವರ್ಷದಿಂದ ಕಾಮಿಡಿ ಮಾಡ್ತಾ ಬಂದಿದ್ದೀನಿ. ನಾನು ರೇಡಿಯೋ ಮೂಲಕ ಇರಲಿ, ಯೂಟ್ಯೂಬ್ ಮೂಲಕ ಇರಲಿ, RCB ಜೊತೆ ಇರಲಿ. ಸೊ ನಾನು ಈ ಸಿಟಿಯಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಆ್ಯಂಡ್ ಪಾಪಾ ಜಾನ್ಸ್ ಆ್ಯಕ್ಚುಲಿ ಮುಂಚೆನೂ ಬೆಂಗಳೂರಲ್ಲಿ ಇದ್ದು. ಸೊ ನಾನು ಈಗಿನ 90s ಹೇಳ್ತಿರೋದು, ನಾನು 7-8 ಇಯರ್ಸ್ ಇದ್ದಾಗ ನನ್ನ ತಾಯಿ ನನಗೂ ಹಾಗೂ ನನ್ನ ಸಿಸ್ಟರ್ಗೆ ಕರ್ಕೊಂಡು ಬರ್ತಿದ್ರು ಇಲ್ಲಿ. ಅದಾದ ನಂತರ ಇಲ್ಲಿ ಬೆಂಗಳೂರು ಬಿಟ್ಟು ಹೋದ್ರು, ಈಗ ತಿರ್ಗಾ ಬಂದಿದ್ದಾರೆ ಇಲ್ಲಿ. ನನಗೇನಂದ್ರೆ ಇದೊಂದು ತುಂಬಾ ದೊಡ್ಡ ಅವಕಾಶ ಸರ್. ಯಾಕಂದ್ರೆ ನಾನು ಯಾವ ಮನೆಯಿಂದ ಬರ್ತೀನಿ, ಯಾವ ಪರಿಸ್ಥಿತಿಯಿಂದ ಬರ್ತೀನಿ ನನಗೆ ಗೊತ್ತು. ಆ ಜಾಗದಿಂದ ಈಗ ಇಷ್ಟು ದೊಡ್ಡ ಬ್ರ್ಯಾಂಡ್ ಜೊತೆ ನನಗೆ ಸೇರಿಸಿದ್ದಾರೆ. ನಾವು ಒಂದಾಗಿ ಬನ್ನಿ ನಮ್ಮ ಪಿಜ್ಜಾ ಬಗ್ಗೆ ಮಾತಾಡೋಣ ಅಂತ ಇವರು ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಚೂಸ್ ಮಾಡಿದ್ದಾರೆ. ಅದು ಆಕ್ಚುಲಿ ನನಗೆ ತುಂಬಾ ದೊಡ್ಡ ವಿಷಯ. ಅದು ನಾನು ಪಾಪಾ ಜಾನ್ಸ್ ಬ್ರ್ಯಾಂಡ್ ಇರಲಿ, ನನ್ನ ಏಜೆನ್ಸಿ ಅವರು ಇರಲಿ, ಯಾರ್ಯಾರು ಇದನ್ನ ಪಾಸಿಬಲ್ ಮಾಡಿದ್ದಾರೆ, ನಾನು ಅವ್ರಿಗೆ ಬಹಳ ಥ್ಯಾಂಕ್ ಯು ಹೇಳ್ತೀನಿ. ನಾನು ಈಗ ಈ ಪಿಜ್ಜಾ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಆಕ್ಚುಲಿ ಈ ಟೀಮ್ಸ್ ಅಲ್ಲಿ ಇದ್ದಾಗ ಪಿಜ್ಜಾ ತಿನ್ನೋದು ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ಪಿಜ್ಜಾ ಸಿಕ್ಕತ್ತೆ, ನಮ್ಮೂರಲ್ಲಿ ಸುಮಾರು ಪಿಜ್ಜಾ ಅಂಗಡಿ ಇದೆ. ಬಟ್ ಇದೇನಂದ್ರೆ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಇವ್ರು ಮಾಡಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಇರಲಿ ಅಥವಾ ಇವ್ರು ಹೇಗೆ ಅದನ್ನ ಪ್ರಿಪೇರ್ ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ. ಅಂಡ್ ನನಗೆ ಅದು ತುಂಬಾ ಇಷ್ಟ. ಅಂಡ್ ಪ್ಲಸ್ ಏನಂದ್ರೆ ಸರ್, ಈಗ ಇಂಡಿಯಾ ಹಾಗೂ ನಮ್ಮ ಇಂಡಿಯಾಲಿರೋ ಇಡೀ ಪ್ರಪಂಚದಲ್ಲಿ ಟ್ರಾವೆಲ್ ಮಾಡ್ತಾರೆ, ಬೇರೆ ಬೇರೆ ಜಾಗದ ಊಟ ಟ್ರೈ ಮಾಡಿದ್ದಾರೆ, ಪಿಜ್ಜಾ ಇರಲಿ ಅದೇ ಎಲ್ಲ ಟ್ರೈ ಮಾಡಿದ್ದಾರೆ. ಸೊ ಈಗ ನಮ್ಮೂರಲ್ಲಿ ಒಂದು ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಒಂದು ಪಿಜ್ಜಾ ಅಂಗಡಿ ಓಪನ್ ಆಗಿದೆ ಅಂದ್ರೆ ಆಕ್ಚುಲಿ ನಮ್ಮ ಇಂಡಿಯನ್ಸ್ಗೋಸ್ಕರ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಜನ ಇರಲಿ, ಅವ್ರ ಮಕ್ಕಳು ಇರಲಿ, ಅವ್ರ ಫ್ಯಾಮಿಲಿ ಜೊತೆ ಅವ್ರು ಬಂದು ಒಂದು ಎಂಜಾಯ್ಮೆಂಟ್ ಮಾಡ್ಬೋದು, ಕ್ಲೀನ್ ಫನ್ ಪಿಜ್ಜಾ ತಿನ್ಬಹುದು. ಇವ್ರ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿದೆ, ಪ್ರಿಪರೇಷನ್ ತುಂಬಾ ಚೆನ್ನಾಗಿದೆ. ಮತ್ತೆ ಇವ್ರು ಆಕ್ಚುಲಿ ಕೇಳ್ತಿದ್ರು ನನ್ನ ಫೇವ್ರೆಟ್ ಫ್ಲೇವರ್ ಯಾವ್ದಂತ. ಸೊ ಇವ್ರು ಆಕ್ಚುಲಿ ನಮ್ಮ ಬೆಂಗಳೂರಿಗೋಸ್ಕರ ಹಾಗೂ ಕರ್ನಾಟಕಗೋಸ್ಕರ ಇವರು ಒಂದು ಹೊಸ ಹೀರೋಸ್ ಪಿಜ್ಜಾ ಪ್ರಿಪೇರ್ ಮಾಡಿದ್ದಾರೆ. ಆ ಪಿಜ್ಜಾ ಎಲ್ಲೂ ಸಿಗಲ್ಲ, ಇಲ್ಲಿ ಮಾತ್ರ ಸಿಗಲ್ಲ. ಇವ್ರು ಫಸ್ಟ್ ನನಗೆ ಹೇಳಿದಾಗ ಹೀರೋಸ್ ಪಿಜ್ಜಾ ಇದೆ ಅಂತ ನನಗೆ ಆಕ್ಚುಲಿ ಸ್ವಲ್ಪ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಹೀರೋಸ್ ನಮ್ಮೆಲ್ಲರಿಗೂ ಗೊತ್ತು, ಮಂಗಳೂರು ಕಡೆ ಹೋದ್ರೆ ಅದನ್ನ ಬರೀ ರೈಟ್ ಮಾಡಬಹುದು, ರೈಟ್ ಮಾಡಿಲ್ಲ ಅಂದ್ರೆ ಅದೆಲ್ಲವೇ ತಪ್ಪು. ಅಂದ್ರೆ ಅಡಿಗೆ ಮಾಡೋದು ಕರೆಕ್ಟ್ ಆಗಿ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ, ಕರೆಕ್ಟ್ ಅಲ್ಲ. ಸೊ ನಾನು ಆಕ್ಚುಲಿ ಇವರು ಹೀರೋಸ್ ಪಿಜ್ಜಾ ಇದೆ ಅಂತ ಹೇಳಿದಾಗ ನನಗೆ ಆಕ್ಚುಲಿ ಸ್ವಲ್ಪ ಆಶ್ಚರ್ಯ ಆಯ್ತು. ಮತ್ತೆ ನಾನು ಅದನ್ನ ಟ್ರೈ ಮಾಡಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಸೊ ನಾನೇನ್ ಹೇಳಿದೆ ಅಂದ್ರೆ, ನೀವು ಇಲ್ಲಿ ಬಂದಾಗ ದಯವಿಟ್ಟು ಆ ಹೀರೋಸ್ ಪಿಜ್ಜಾ ಟ್ರೈ ಮಾಡಿ. ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನಾನು ಅನ್ಕೊಳ್ತೀನಿ ಇಲ್ಲಿ ಜನ ಬರೋರಿಗೆ ಹಾಗೂ ನೀವು ಇಲ್ಲಿದ್ದೀರಾ, ಟ್ರೈ ಮಾಡಿ, ನಿಮಗೂ ಅರ್ಥ ಆಗುತ್ತೆ ನನಗೆ ಯಾಕೆ ಇಷ್ಟ ಆಯ್ತು ಅಂತ, ನಿಮಗೂ ಇಷ್ಟ ಆಗತ್ತಂತ ನಾನು ಒಂದು ಗ್ಯಾರಂಟಿ ಕೊಡ್ತೀನಿ. ಸರ್ ಅವರು ಬರೀ ಅವ್ರು ಮಾತ್ರ ಮಾತಾಡ್ತಿದ್ದಾರೆ, ಅವ್ರ ಜನರಿಗೆ ಏನ್ ಬೇಕು ಅವ್ರ ಜನರ ಜೊತೆ ಕನೆಕ್ಟ್ ಮಾಡಕ್ ಮಾಡ್ತಿರ್ಬೇಕು. ಯಾಕಂದ್ರೆ ಸುಮಾರು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಬರ್ತಾರೆ ಸರ್, ಬಟ್
ಆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಬಂದು ನಮ್ಮ ಜನರ ಜೊತೆ ಹೇಗೆ ಸೇರಿಸ್ಕೊಳ್ತಾರೆ ಮತ್ತೆ ಅವ್ರನ್ನ ಹೆಂಗ್ ಒಂದಾಗಿ ಒಂದು ಒಗ್ಗಟ್ಟಾಗಿ ಹೆಂಗ್ ಬೆಳಿಬೇಕಂತ ನೋಡ್ತಾರೆ. ಸೊ ಇವರು ಅದು ನಮ್ಮ ಜನಕ್ಕೋಸ್ಕರ ಅದಕ್ಕೆ ಹೀರೋ ಸ್ಪೀಕರ್ ಮಾಡಿದ್ರು. ನಾನು ಶೋರ್ ದಟ್ ಮುಂದೆ ಹೋಗ್ತಾ ಇವ್ರು ಇನ್ನೂ ಲೋಕಲ್ ಫ್ಲೇವರ್ಸ್ ಇಂಟ್ರೊಡ್ಯೂಸ್ ಮಾಡಬಹುದು.